ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ಈಗಾಗಲೇ ನೋಡಿರ್ಬೋದು ನೀವು, ನಮ್ಮದು ವರ್ಲ್ಡ್ ಕಪ್ಪನ್ನು ಗೆದ್ದಾಯಿತು. ಭಾರತ ಅಂತಾರಾಷ್ಟ್ರೀಯ ಕ್ರಿಕೆಟಲ್ಲಿ ಒಂದು ಐತಿಹಾಸಿಕ ಸಾಧನೆಯನ್ನು ಮಾಡ್ತು. ಆದರೆ ಅದರಲ್ಲಿ ಇದು ಖುಷಿ ಪಡೋದ್ರ ಜೊತೆಗೆ ಒಂದು ದುಃಖದ ಸಂಗತಿ ಅಂತೇಳಿ ಅನ್ಬೋದು ಫ್ಯಾನ್ಸಿಗೆ. ವಿರಾಟ್ ಕೊಹ್ಲಿ ಆಗಿರ್ಬೋದು ಅಥವಾ ಮತ್ತು ರೋಹಿತ್ ಶರ್ಮಾ ಹಾಗೂ ರಾಹುಲ್ ದ್ರಾವಿಡ್ ಅವ್ರದ್ದು ಗೊತ್ತಿತ್ತು ಕೋಚ್ ಹುದ್ದೆಯನ್ನು ಕಂಪ್ಲೀಟ್ ಆಗುತ್ತೆ, ಇದು ಮುಗಿದ ತಕ್ಷಣ ಅವರು ರಾಜೀನಾಮೆ ಸಲ್ಲಿಸ್ತಾರೆ ಅಂತ. ಇವರೆರಡರು ಆಘಾತಕಾರಿ ಅನ್ನೋ ಥರ ಈಗ ಮುಂದೆ ಇದನ್ನು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಹಾಗೆ ಈಗ ನಿನ್ನೆ ಬಂದಂಥ ಅಪ್ಡೇಟ್ ಪ್ರಕಾರ ರವೀಂದ್ರ ಜಡೇಜಾ ಅವರು ಸಹ ಹೇಳಿದ್ದಾರೆ, ನಾನು ಮುಂದಿನ ಪೀಳಿಗೆಗೆ ನಾವು ಇದನ್ನು ಬಿಟ್ಕೊಡ್ಬೇಕು ಸ್ಥಾನವ ಅಂತೇಳಿ ನಾನು ಸಹ ರಾಜೀನಾಮೆ ಕೊಡ್ತಾಯಿದ್ದೀನಿ ಅಂತ. ಈಗ 3 ದಿಗ್ಗಜ ಆಟಗಾರರು ಸಹ ಈಗ ರಾಜೀನಾಮೆ ಕೊಟ್ಟಿರೋದು ಒಂಥರ ಕಳವಳ ವ್ಯಕ್ತವಾಗ್ತಿದೆ. ಈಗ ಏನಂದರೆ ಇನ್ಎಕ್ಸ್ಪೀರಿಯನ್ಸ್ ಕಾಡ್ಬೋದು ನೆಕ್ಸ್ಟ್ ಮುಂದಿನ ಮ್ಯಾಚ್ಗಳಲ್ಲಿ ಅಂತೇಳಿ. ಯಾಕೆಂದರೆ ಈಗಿರೋದಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ಬೂಮ್ರಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ಗೆ ಈಗ 30 ವರ್ಷ ಆದಮೇಲೆ ನಮಗೆ ಅವರಿಗೆ ಚಾನ್ಸ್ ಸಿಕ್ಕಿರೋದ್ರಿಂದ ಅವರು ಇನ್ನೂ ದಶಕ ಕಾಲ ಆಟ ಆಡ್ತಾರೆ, ಅವರು ಫಿಟ್ ಆಗಿರ್ತಾರೆ ಅನ್ನೋದು ಸ್ವಲ್ಪ ಅನುಮಾನನೇ ಆಗಿರ್ಬೋದು. ಆಡಿದ್ರು ಆಡ್ಬೋದು, ಆಡ್ದಂಗಿದ್ರು ಸಹ ಅನುಮಾನ ಅಂತಲೇ ಹೇಳ್ಬೋದು. ಈಗ ವಿರಾಟ್ ಕೊಹ್ಲಿ ಅವರು, ರೋಹಿತ್ ಶರ್ಮಾ ಅವರು, ವಿರಾಟ್ ಕೊಹ್ಲಿ ಅವರು ಮುಂದಿನ ನಡೆ ಏನು ಅಂತೇಳಿ ಅಂದರೆ, ನೀವು ನೋಡಿರ್ಬೋದು MS ಧೋನಿ ಅವರು ಏನು ಮಾಡಿದರು ಅಂದರೆ, ಅವರು ಪ್ರಾಪರ್ ಶಾಟ್ ಅವರಿಗೆ 50-50 ಏಕದಿನದ್ದು ಮತ್ತು ಟೆಸ್ಟ್ ಸೀರೀಸ್ನಲ್ಲಿ ಅವ್ರಿಗೆ ಅಷ್ಟೊಂದು ಹಿಡಿತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ಅವೆರಡಕ್ಕೆ ನಿವೃತ್ತಿ ಘೋಷಣೆ ಮಾಡಿದ ನಂತರ ಅವರು ಫಾರ್ಮೇಟು ಅಂದರೆ ಅವ್ರಿಗೆ ಗೊತ್ತಿರೋ ಸ್ಕಿಲ್, ಅವರು ಯಾವುದರಲ್ಲಿ ಹೆಚ್ಚು ಪ್ರವೀಣರಾಯಿದ್ರು ಅದರಲ್ಲಿ T20 ಫಾರ್ಮೇಟ್ನಲ್ಲಿ ಮುಂದುವರೆದು ಅವರು ಇದನ್ನು ಅಪ್ಡೇಟ್ ಮಾಡಿದರು. ಅದನ್ನೇ ಸಹ ವಿರಾಟ್ ಕೊಹ್ಲಿ ಅವರು ಮಾದರಿಯನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ T20 ಮಾದರಿಯಲ್ಲಿ ಈಗ ಅದು ಅತ್ಯುತ್ತಮ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡಬೇಕು ಅಂತೇಳಿ, ಈಗ ಅತ್ಯುತ್ತಮ ಸ್ಟ್ರೈಕ್ ರೇಟ್ ಇರಬೇಕು, ಅತಿ ಹೆಚ್ಚು ರನ್ ಬರಬೇಕು ಅನ್ನೋದು ಈಗಿಂದ ಈ ಟ್ರೆಂಡ್ ಆಗಿದೆ. ಅದಕ್ಕೋಸ್ಕರ ಈಗ ವಿರಾಟ್ ಕೊಹ್ಲಿ ಅವರು ಬಿಟ್ಟು ಶಾರ್ಟ್ಸ್ಗಳನ್ನ ತಗೊಳೋದಿಲ್ಲ. ಅವರು ನೆಲದಲ್ಲೇ ಆಡ್ತಾರೆ, ಸೇಫ್ ಕ್ರಿಕೆಟ್ ಆಡ್ತಾರೆ. ಹಾಗೆ ಅವರು ರನ್ ಹೊಡೆಯಲ್ಲ ಅಂತಲ್ಲ, ಅವರು ಬೇಕಾಗಿರೋಂಥ ಬೇರೆ ಯಾವುದೇ ರೀತಿ ಅನಗತ್ಯ ಶಾರ್ಟ್ಸ್ಗಳು ತಗೊಂಡು ಔಟ್ ಆಗೋರಲ್ಲ. ಅದಕ್ಕೋಸ್ಕರ ಅವರು ಈಗ T20ಯಲ್ಲಿ ಈಗ IPL ನೋಡ್ಬೋದು, ಅವರು ಹಲವಾರು ಇದನ್ನು ಅಳವಡಿಸ್ಕೊಂಡು ಸ್ವೀಪ್ ಶಾಟ್ ಆಡಿರು, ಸ್ಟ್ರೈಕ್ ರೇಟ್ ಕಡೆ ಇಂಪ್ರೂವ್ ಮಾಡಿರು, 154 ಸ್ಟ್ರೈಕ್ ರೇಟ್ನಲ್ಲಿ ಮೇಂಟೈನ್ ಮಾಡಿರೋ. ಅದೇ ರೀತಿ ಅವರಿಗೆ ಇದು ನನಗೆ ಪರಿಣಿತಿ ಹೊಂದಿಲ್ಲ, ನನಗಿದ್ರದ ಅವಶ್ಯಕತೆ ಇಲ್ಲ ಅಂತ ಈಗ ಏಕದಿನ ಅವ್ರಿಗೆ ಇಷ್ಟವಾದ ಆಟ ಅಂತ ಅನ್ಬೋದು. ಏಕದಿನ ಟೆಸ್ಟಲ್ಲಿ ಅವರು ಪ್ರಾಪರ್ ಶಾಟ್ ತಗೊಂತಾರೆ, ಹಾಗೆ ಅತ್ಯುತ್ತಮ ರನ್ ತಗೊಂತಾರೆ, ಹಾಗೆ ಸ್ಟ್ರೈಕ್ ರೇಟ್ನು ಅದರಲ್ಲಿ ಒಳ್ಳೆಯ ಸ್ಟ್ರೈಕ್ ರೇಟ್ನು ಇಕ್ಕಿಂತಾರೆ. ಅದಕ್ಕೋಸ್ಕರ ಅವರು ಈಗ ಏಕದಿನ ಮತ್ತು ಟೆಸ್ಟ್ ಸೀರೀಸ್ನಲ್ಲಿ ಆಡೋಕ್ಕೆ ಈಗ ಅವರು ಮುಂದಾಗಿದ್ದಾರೆ. ಈಗ ಹೇಳ್ತಿರೋ ಪ್ರಕಾರ ಈ 3 ಆಟಗಾರ ಸ್ಥಾನ ತುಂಬಕ್ಕೆ ಇನ್ನು 2-3 ವರ್ಷಗಳು ಆಗುತ್ತೆ ಅಂತ ಹೇಳಿದ್ದಾರೆ. ಇವ್ರ ಬದಲಿಗೆ ಯಾರು ಬರ್ಬೋದು ಅಂದರೆ, ನಾವು ಮೊದಲನೇದಾಗಿ ಹೆಸರು ಹೇಳಿದೆ ಶುಭ್ಮನ್ ಗಿಲ್ಗೆ ಅವಕಾಶ ಸಿಕ್ಕಿರೆ ಅವರು ಸಂಪೂರ್ಣವಾಗಿ ಬಳಸ್ಕೋಬೇಕು. ಯಾಕಂದರೆ ಅವರಿಗೆ ಸಿಕ್ಕಂಥ ಅವಕಾಶದಲ್ಲಿ ನಾವು ಒಂದು ಸ್ವಲ್ಪ ಇಂಜುರಿಯಿಂದ ದೂರ ಇದ್ದು, ಇಂಜುರಿ ಆದರೂ ಸಹ ಬೇಗ ಪಿಕಪ್ ಆಗಿ ಮತ್ತೆ ಬಂದು ಆಟವನ್ನು ಕನ್ಸಿಸ್ಟೆನ್ಸಿಯಾಗಿ ಆಟ ಆಡಬೇಕು ಅಂತೇಳಿ ಇರುತ್ತೆ. ಯಾಕೆಂದರೆ ಅವ್ರ ಸ್ಥಾನವನ್ನು ಭದ್ರಪಡಿಸ್ಕೋಬೇಕು. ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಅವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಇನ್ನು ನೆಕ್ಸ್ಟು ಯಶಸ್ವಿ ಜೈಸ್ವಾಲ್ ಅಷ್ಟೇ ಉತ್ತಮ ಪ್ರತಿಭೆ ಆಗಿರ್ಬೋದು. ನೆಕ್ಸ್ಟು ಋತುರಾಜ್ ಗಾಯಕ್ವಾಡ್, ಅವರಿಗಂತೂ ಅತ್ಯುತ್ತಮ ಅವಕಾಶವಿದೆ, ಯಾಕೆಂದರೆ ಅವರು ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ. ಇನ್ನು ನೆಕ್ಸ್ಟ್ ಸಂಜು ಸ್ಯಾಮ್ಸನ್, ರಿಷಬ್ ಪಂತ್ ಇರೋದ್ರಿಂದ ಇವರಿಗೆ ಅವಕಾಶ ಇಲ್ಲ ಅಂತಿರ್ಬೋದು. ಈಗ 3 ಸ್ಲಾಟ್ ಖಾಲಿ ಆಗಿದ್ದಾವೆ, ಅದಕ್ಕೋಸ್ಕರ ಸಂಜು ಸ್ಯಾಮ್ಸನ್ಗೂ ಒಂದು ಅವಕಾಶ ಸಿಗ್ಬೋದು. ಯಾರಿಗೆ ಅವಕಾಶ ಸಿಕ್ಕಿರೂ ಸದುಪಯೋಗ ಪಡಿಸ್ಕೊಂಡ್ರೆ ಅವ್ರಿಗೊಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್. ಈಗ 3 ಜನ ದಿಗ್ಗಜರು ಈಗ ನಿವೃತ್ತಿ ಘೋಷಣೆ ಮಾಡಿರೋದು ಫ್ಯಾನ್ಸ್ಗಂತೂ ತುಂಬ ಬೇಜಾರಾಗಿದೆ, ನನಗೂ ಸಹ ಬೇಜಾರಾಯಿತು ಫ್ರೆಂಡ್ಸ್. ಆದರೆ ಏನೂ ಮಾಡೋಂಗಿಲ್ಲ, ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಸ್ಪೇಸ್ ಬಿಟ್ಕೊಟ್ಟಿದ್ದಾರೆ. ನಾವು ಇದೇ ರೀತಿ ಅವರಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಸಪೋರ್ಟ್ ಮಾಡಬೇಕು ಅಂತಲೂ ಸಹ ಹೇಳಿದ್ದಾರೆ. ಈ ವಿಡಿಯೋನ ನೋಡೋಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.